ಅವ್ರೇನಾದ್ರೂ ಒಂದ್ಸಲ 2 ಸಲ ಬಿಲ್ಡಿಂಗ್ ಹತ್ರ ಕಾಣಿಸ್ಕೊಂಡ್ರೆ ಯಾವನೂ ಮಾತಾಡಕ್ ಬರಲ್ಲ. ಸರಿ ಆಯ್ತು, ಆ ವಿಷಯನ ಹೇಳೋದಕ್ಕೆ ನಿನ್ನ ಕರೆಸಿದ್ದು. ಸರಿ ಆದಿವ್ ಬೈ, ನಾನು ಬರ್ತೀನಿ. ಅಲ್ಲಿ ನನಗೆ ಗೊತ್ತಾಗಿದ್ದು ಮಗುಗೆ ಇವತ್ತು ಆಪರೇಷನ್ನು ಅಂತ. ತಕ್ಷಣ ನನ್ನ ಫ್ರೆಂಡ್ ಹತ್ರ ಮಾತಾಡಿ ನನ್ನ ಸೈಟ್ನ ಅಡ ಇಟ್ಟು ಅಮೌಂಟ್ಗೆ ವ್ಯವಸ್ಥೆ ಮಾಡಿದೆ. ನೀವು ಮಗುನ ಅಡ್ಮಿಟ್ ಮಾಡಿರೋ ಹಾಸ್ಪಿಟ್ಲಲ್ಲಿ ಅಕೌಂಟ್ ಡಿಪಾರ್ಟ್ಮೆಂಟಲ್ಲಿ ನನ್ನ ಫ್ರೆಂಡ್ ಇದ್ದಾನೆ. ಅವನಿಗೆ ಹೇಳಿ ಡೈರೆಕ್ಟಾಗಿ ನನ್ನ ಫ್ರೆಂಡ್ ಆಫೀಸಿಂದಾನೇ RTGS ಮಾಡಿಸಿದ್ದೀನಿ. ರಾಕಿ, ನಿನ್ಗೆ ಹೇಗೆ ಥ್ಯಾಂಕ್ಸ್ ಹೇಳ್ಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ. ಥ್ಯಾಂಕ್ ಯು ಸೋ ಮಚ್. ಆದ್ರೂ ನನ್ಗೊಂದ್ ಸಣ್ಣ ಬೇಜಾರಿದೆ. ನೀನ್ ಯಾರನ್ನೋ ಯಾಮಾರಿಸಿ ಆ ಆಸ್ತಿ ಮಾರಿರ್ತೀಯ. ಅಂತ ದುಡ್ಡಿಂದ ಈಗ ನನ್ ಮಗು ಆಪರೇಷನ್ ಆಗೋ ಹಾಗಾಯ್ತಲ್ಲ. ಮೇಡಮ್, ನಮ್ಮಿಂದ ಪಾಪ ಮಾಡಿಸಿದ್ದು ಊರ್ಮಿಳ ರಾವಣ್ಣ. ಅವ್ರ ಕಡೆಯಿಂದ ನೀವು ದುಡ್ಡು ತಗೊಳ್ಳೋದಕ್ಕೆ ರೆಡಿಯಾಗಿರ್ಲಿಲ್ವಾ? ರಾವಣ್ಣ ಆಚೆ ತರಕ್ಕೆ ಒಪ್ಪಿರ್ಲಿಲ್ವಾ? ಊರ್ಮಿಳ ಇವಾಗ ತಾನೇ ನನಗೆ ಕಾಲ್ ಮಾಡಿದ್ರು. ಹೌದಲ್ವಾ? ನೀನ್ ಹೇಳ್ತಾ ಇರೋದು ಕರೆಕ್ಟಾಗೇ ಇದೆ. ಮೇಡಮ್, ನನಗಿದ್ದೊಬ್ಬಳು ತಂಗಿನ ಕಳ್ಕೊಂಡಿದ್ದೀನಿ. ನಮ್ಮಿಬ್ರಿಗೂ ನೀವು ಅಕ್ಕನ ಥರ. ನಿಮ್ಮನ್ನ ಅಕ್ಕನ ಸ್ಥಾನದಲ್ಲೇ ನೋಡ್ತಾ ಇದ್ದೀವಿ. ಅಕ್ಕ ಕಷ್ಟದಲ್ಲಿದ್ದಾಗ ತಮ್ಮಂದ್ರಾಗಿ ನಿಮ್ಮ ಜೊತೆ ನಿಂತ್ಕೊಳ್ಳೋದು ನಮ್ಮ ಕರ್ತವ್ಯ. ಆಯ್ತು ರಾಕಿ, ನಾನು ಮತ್ತೆ ನಿನಗೆ ಕಾಲ್ ಮಾಡ್ತೀನಿ. ಹಾಗೆ ಮೇಡಮ್, ಆಪರೇಷನ್ ಆದಮೇಲೆ ಮಗು ಹೇಗಿದೆ ಅಂತ ನನಗೆ ಫೋನ್ ಮಾಡಿ ತಿಳಿಸಿ. ಯಾಕೆಂದ್ರೆ ನಮ್ಮ ಶತ್ರುಗಳಿಗೆ ಗೊತ್ತಾದರೆ ಕಷ್ಟ ಆಗುತ್ತೆ. ಥ್ಯಾಂಕ್ ಯು ರಾಕಿ, ಖಂಡಿತ ಕಾಲ್ ಮಾಡಿ ಹೇಳ್ತೀನಿ. ಸರಿ ಮೇಡಮ್, ಬಾ. ಅಯ್ಯೋ, ಟೈಮ್ ಆಗ್ತಿದೆ. ಇವಾಗ ಶಿವಗಾಮಿ ಬಂದ್ ಸೈನ್ ಮಾಡ್ತಾಳ, ಇಲ್ಲ ಅಮೌಂಟ್ ತಗೊಂಡ್ ಮನೆಗೆ ಹೋಗ್ಲಾ? ಕಾಯೋಷ್ಟು ಟೈಮ್ ಇಲ್ಲ ನಂಗೆ. ಬೇಗ ಹೇಳ್ರಿ ಕೇಳ್ಬಿಟ್ಟು. ಇಷ್ಟೊತ್ಗೆ ಸೈನ್ ಆಗ್ಬೇಕಿತ್ತು. ಇನ್ನೇನ್ ರಾಹುಗಾಲ ಶುರು ಆಗತ್ತೆ. ಪಾಲ್ಗೊಳ್ಳಿ. ನನ್ನ ಪ್ರಕಾರ ನಿಮ್ಗಳಿಗೆ ರಾಹುಕಾಲ ಆಲ್ರೆಡಿ ಶುರು ಆಗ್ಬಿಟ್ಟಿದೆ. ಏನ್ ಮಾತಾಡ್ತಿದ್ಯಾ ನೀನು? ತಲೆ ಸರಿ ಇದ್ಯಾ ಹೇಗೆ? ಇವಾಗ ತಲೆ ಸರಿಯಾಗೇ ಇದೆ. ಆದ್ರೆ ಈಗಿಲ್ ನಡೆಯೋ ಘಟನೆ ನೋಡಿ ನಿನ್ ತಲೆ ಏನಾದ್ರೂ ಕೆಟ್ಟೋದ್ರೆ ಅದಕ್ಕೆ ನಾನ್ ಜವಾಬ್ದಾರಿ ಅಲ್ಲ. ಹುಷಾರಾಗಿ ನಿನ್ ಪೇಪರ್ಸ್ನ ನೀನೇ ಇಟ್ಕೋ. ಏನ್ ಮಾಡ್ತಿದ್ಯಾ? ನಿಂಗೇನ್ ತಲೆಗಿಲೆ ಕೆಟ್ಟಿದ್ಯಾ ಹೇಗೆ? ಈಗ ನನಗೆ ನಿಮ್ ಈ ದುಡ್ಡಿನ ಅವಶ್ಯಕತೆ ಇಲ್ಲ. ಶಿವಗಾಮಿ, ಎಂತ ಕೆಲಸ ಮಾಡ್ಬಿಟ್ಟೆ? ಮಗು ಆಪರೇಷನ್ ಬೇಕಾಗಿರೋ ದುಡ್ಡು? ಅಶು, ಎಲ್ಲ ವಿಷಯನೂ ನಾನು ನಿಮ್ಗೆ ಹೇಳ್ತೀನಿ, ಬನ್ನಿ.
ಶಿವಗಾಮಿ ಏನ್ ಮಾಡ್ತಿದ್ದೆ ನೀನು? ನಂಗೆ ಒಂದು ಅರ್ಥ ಆಗ್ತಾ ಇಲ್ಲ. ಅಶೋಕ್, ನಮ್ ಕಷ್ಟ ಎಲ್ಲ ಪರಿಹಾರ ಆಗಿದೆ. ಅಲ್ಲ ಶಿವಗಾಮಿ, ಇಲ್ಲಿ ಏನ್ ನಡೀತಿದೆ ನಂಗೊಂದು ಅರ್ಥ ಆಗ್ತಾ ಇಲ್ಲ. ಅಲ್ಲ, ಅವಳು ದುಡ್ಡು ಕೊಡಕ್ ಬಂದಿದ್ಲು. ನೀನ್ ಇಲ್ಲಿಗೆ ಬಂದ್ಬಿಟ್ಟು ಮತ್ತೆ ವಾಪಸ್ ಬಂದು ಅಲ್ಲಿ ಬಂದು ಅಗ್ರಿಮೆಂಟ್ ಕಾಪಿನ ಹರಿದು ಬಿಸಾಕ್ತೆ. ಮತ್ತಿವಾಗ ಮಗು ಆಪರೇಷನ್ಗೆ ದುಡ್ಡು ಏನ್ ಮಾಡೋದು? ಅಶೋಕ್, ನೀವೇನು ಟೆನ್ಷನ್ ಮಾಡ್ಕೋಬೇಡಿ. ಭೈರವಿ ಆಪರೇಷನ್ಗೆ ದುಡ್ಡು ಕಟ್ ಆಗಿದೆ. ಹಾ, ಭೈರವಿ ಆಪರೇಷನ್ಗೆ ದುಡ್ಡು ಕಟ್ಟಾಗಿದ್ಯಾ? ಏನ್ ಹೇಳ್ತಿದ್ಯಾ ಶಿವಗಾಮಿ? ಹೌದು, ರಾಕಿನೇ ಅವನ ಹತ್ರ ಇದ್ದ ಸೈಟನ್ನ ಮಾರಿ ನಮ್ ಭೈರವಿಗೆ ಆಪರೇಷನ್ಗೆ ದುಡ್ಡು ಆಲ್ರೆಡಿ ಕಟ್ಬಿಟ್ಟಿದ್ದಾನೆ. ನೀನು ನನ್ ಜೊತೆ ಆಪರೇಷನ್ ಥಿಯೇಟರ್ ಒಳಗಡೆ ಬರ್ತ್ಯಾ ತಾನೆ? ಇಲ್ಲ ಪುಟ್ಟ, ಅಲ್ಲಿ ಡಾಕ್ಟರ್ಸ್ನ ಬಿಟ್ಟು ಬೇರೆ ಯಾರನ್ನೂ ಒಳಗಡೆ ಬಿಡಲ್ಲ. ಬರೋ ಹಾಗಿಲ್ಲ. ನಾನ್ ನೋಡು ಆಚೆನೆ ಕೂತ್ಕೊಂಡಿರ್ತೀನಿ, ಎಲ್ಲೂ ಹೋಗಲ್ಲ. ನೀನ್ ಧೈರ್ಯವಾಗಿ ಹೋಗ್ಬಾ. ಎಲ್ಲೂ ಹೋಗ್ಬೇಡ ಅಮ್ಮ, ಅಲ್ಲೇ ಇರು. ಇಲ್ಲ ಪುಟ್ಟ, ನಾನು ಎಲ್ಲೂ ಹೋಗಲ್ಲ, ಅಲ್ಲೇ ಆಚೆ ಕಾಯ್ತಿರ್ತೀನಿ. ನನಗ್ ಭಯ ಆಗ್ತಿದೆ ಅಮ್ಮ. ಪುಟ್ಟು ಆಪರೇಷನ್ ಮಗಳೇ, ಇದೆಲ್ಲ ನಿನಗೆ ಯಾವ ಲೆಕ್ಕ ಹೇಳು? ಏನೂ ಆಗಲ್ಲ, ಆರಾಮಾಗಿ ಹೋಗಿ ಬೇಗ ಬಂದ್ಬಿಡು. ಅಪ್ಪ ಅವರು ಇಲ್ಲೇ ಇರ್ತಾರೆ, ಎಲ್ಲೂ ಹೋಗಲ್ಲ. ರೆಡಿನಾ ಮೇಡಮ್? ಹಾ, ಎದ್ದೇಳು ಪುಟ್ಟ, ನಿಧಾನಕ್ಕೆ. ಶಿವಗಾಮಿ ಅವರೇ, ಇವರೇ ಕೆನಡಾದಿಂದ ಬಂದಿರೋ ಡಾಕ್ಟರ್ ರವೀಂದ್ರ ಅಂತ. ಓ, ನಮಸ್ತೆ ಸರ್. ನಮಸ್ತೆ. ಈ ಮಗುನ ಪೇಷಂಟು? ಹೌದು ಸರ್, ಈ ಮಗುನೇ ಪೇಷಂಟ್. ಇವ್ರ ಹೆಸರು ಶಿವಗಾಮಿ ಅಂತ. ಮೊದಲು ದೊಡ್ಡ ಬಿಸ್ನೆಸ್ ವುಮನ್. ಆಪರೇಷನ್ಗೆ ಟೈಮ್ ಆಗಿದೆ, ಹೋಗೋಣ ಬನ್ನಿ.